ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಕೇಂದ್ರ ಸರ್ಕಾರದ ವಿರುದ್ಧ ರೈತಾಪಿ ವರ್ಗದ ಆಕ್ರೋಶದ ಜ್ವಾಲೆ. ಸರ್ಕಾರದ ವಿರುದ್ಧ ಸಿದ್ದು ಗುದ್ದು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಏಕಾಏಕಿ ಗೃಹ ಬಂಧನ ಯಾಕೆ? ಹುಟ್ಟುಹಬ್ಬ ಆಚರಿಸಿಕೊಳ್ಳದೇ ಇರೋಕೆ ಸೋನಿಯಾ ನಿರ್ಧಾರ ಮಾಡಿದ್ದು ಯಾಕೆ? ಪ್ರತಿಭಟನೆಗೆ ಇಳಿಯದ ಕೈ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ. ರೈತರು ಕರೆ ಕೊಟ್ಟಿರೋ ಬಂದ್ಗೆ ಮುಖ್ಯಮಂತ್ರಿಯು ಬೆಂಬಲ ಸೂಚಿಸಿದ್ದು ಹೇಗೆ? ಬಂದ್ ಮಾಡ್ತಿರೋ ಹೋರಾಟಗಾರರು ಮತ್ತು ರಾಹುಲ್ ಗಾಂಧಿ ವಿರುದ್ಧ ಕೌರವ ಬಿಸಿ ಪಾಟೀಲ್ ಕಿಡಿಕಾರಿದ್ದು ಹೇಗೆ? ಬಂದ್ನಿಂದಾಗಿ ಬೆಂಗಳೂರಿನ ಯಾವೆಲ್ಲ ಏರಿಯಾಗಳು ಖಾಲಿಯಾಗಿದ್ವು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಅನ್ನದಾತರು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ಗೆ ಬೆಂಗಳೂರಿನಲ್ಲಿ ಅಂತಹ ಬಿಸಿ ಮುಟ್ಲೇ ಇಲ್ಲ. ಬೆಳಗ್ಗೆಯಿಂದಲೇ ಮೆಜೆಸ್ಟಿಕ್ ಮತ್ತು ಕೆಆರ್ ಮಾರ್ಕೆಟ್ನಲ್ಲಿ ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿತ್ತು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು, ಆಟೋ, ಓಲಾ, ಊಬರ್ ಸೇವೆಯು ಎಂದಿನಂತೆ ಓಡಾಟ ನಡೆಸಿದ್ವು. ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾದರೂ ಸಹ ಬಸ್ ಸಂಚಾರಕ್ಕೆ ಮಾತ್ರ ಅಡ್ಡಿಯಾಗಿರಲಿಲ್ಲ. ಮಳೆಯ ನಡುವೆಯೂ ಅನ್ನದಾತರು ಹೋರಾಟ ನಡೆಸಿದ್ರು. ಬೆಳ್ಳಂಬೆಳಗ್ಗೆ ಕೃಷಿ ಮಸೂದೆ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಮೌರ್ಯ ಸರ್ಕಲ್ ಬಳಿ ರೈತಾಪಿ ವರ್ಗ ಜಮಾವಣೆಗೊಂಡಿತ್ತು. ಮಳೆ ಚಳಿ ಲೆಕ್ಕಿಸದೆ ಮೌರ್ಯ ಸರ್ಕಲ್ನಲ್ಲಿ ರೈತರು ಮುಷ್ಕರ ನಡೆಸಿದ್ರು. ಬಂದ್ನಲ್ಲಿ ರೈತಪರ ಸಂಘಟನೆಗಳು ಭಾಗಿಯಾಗಿ ರೈತನ ಋಣ ತೀರಿಸುವುದಕ್ಕೆ ಅನೇಕ ಸಂಘಟನೆಗಳು ಸಾಥ್ ಕೊಟ್ಟಿದ್ವು. ರೈತರು ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ ವಿರುದ್ಧ ಕೃಷಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಚಿವರು ರೈತರಿಗೆ ಅನುಕೂಲವಾಗುವಂತೆ ದಲ್ಲಾಳಿಗಳಿಂದ ರೈತರಿಗೆ ಮುಕ್ತಿ ಕೊಡುವಲ್ಲಿ ಈ ರೀತಿಯಾದ ಕಾಯ್ದೆ ತರಲಾಗಿದೆ. ರೈತರ ಪರವಾಗಿರುವಂತಹ ಕಾಯ್ದೆಗೆ ಪ್ರತಿಭಟನೆ ನಡೀತಾ ಇರೋದು ದುರ್ದೈವ ಅಂತ ಹೇಳಿದರು. 2019ರ ಕಾಂಗ್ರೆಸ್ ಪ್ರಣಾಳಿಕೆಯ ಬೇಡಿಕೆಯನ್ನು ನಾವು ಈಡೇರಿಸಿದ್ದೇವೆ. ಈಗ ನೀವು ಇದನ್ನ ತಪ್ಪು ಅಂದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು ತಪ್ಪ ಅಂತ ಕೇಳಿದ್ದಾರೆ. ಕೃಷಿ ಮಸೂದೆ ತಿದ್ದುಪಡಿಗೆ ವಿರೋಧ ಎಂದು ವಿರೋಧ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆಯೇ ಹೊರತಾಗಿ ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಬಿಸಿ ಪಾಟೀಲ್, ರಾಹುಲ್ ಗಾಂಧಿಗೆ ರೈತರ ಬಗ್ಗೆ ಏನ್ ಗೊತ್ತು? ರಾಹುಲ್ ಗಾಂಧಿ ಎಂದಾದರೂ ಹೋಗಿ ರೈತರ ಭೂಮಿಯಲ್ಲಿ ಕಾಲಿಟ್ಟಿದ್ದಾರಾ? ರೈತರು ಹೇಗೆ ಬೆಳಿ ಬೆಳಿತಾನೆ, ಹೇಗೆ ಬಿತ್ತನೆ ಮಾಡ್ತಾನೆ ಅಂತ ಅವರಿಗೇನಾದ್ರೂ ಗೊತ್ತಾ? ಯಾರೋ ಹೇಳಿಕೊಟ್ಟಿದ್ದನ್ನ ರಾಹುಲ್ ಗಾಂಧಿ ಹೇಳ್ತಾರೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಬಿಸಿ ಪಾಟೀಲ್ ಕಿಡಿಕಾರಿದ್ರು. ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಭಾರತ್ ಬಂದ್ಗೆ ರೈತಾಪಿ ವರ್ಗದವರು ಬೆಂಬಲ ಸೂಚಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೆಐಎನ 3 ಪ್ರವೇಶ ದ್ವಾರಗಳ ಬಳಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ದೇವನಹಳ್ಳಿ ಬಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರುವ ವಾಹನಗಳನ್ನು ತೀವ್ರ ತಪಾಸಣೆಗೆ ಒಳಪಡಿಸಲಾಯಿತು. ಫ್ಲೈಟ್ ಟಿಕೆಟ್ ಇದ್ದವರಿಗೆ ಮಾತ್ರ ಏರ್ಪೋರ್ಟ್ಗೆ ಎಂಟ್ರಿ ಇತ್ತು. ಇತರರನ್ನ ಟೋಲ್ ಬಳಿಗೆ ಪೊಲೀಸರು ವಾಪಸ್ ಕಳಿಸಿದ್ರು. ಭಾರತ್ ಬಂದ್ ಇದ್ರೂ ಸಹ ರೈಲ್ವೆ ನಿಲ್ದಾಣದ ಬಳಿ ಪರಿಸ್ಥಿತಿ ಸಹಜವಾಗಿತ್ತು. ಪ್ರಯಾಣಿಕರ ಓಡಾಟವಿತ್ತು. ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನಕ್ಕೆ ಮುಂದಾಗುವ ಸಾಧ್ಯತೆ ಇದ್ದು, ಹೀಗಾಗಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿತ್ತು. ಬೇರೆ ಬೇರೆ ಊರಿನಿಂದ ಪ್ರಯಾಣಿಕರು ಮನೆ ಸೇರೋ ಅವಸರದಲ್ಲಿದ್ರು. ಒಂದು ವೇಳೆ ಬಂದ್ ಬಿಸಿ ತಟ್ಟಿದ್ರೆ ನಂತರ ಪ್ರಯಾಣಕ್ಕೆ ಅವ್ಯವಸ್ಥೆ ಆಗೋ ಸಾಧ್ಯತೆ ಇದೆ. ಕರ್ನಾಟಕ ಬಂದ್ಗೆ ಎಲ್ಲೆಡೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಮಾತ್ರ ಬಂದ್ ಬಿಸಿ ತಟ್ಟಲೇ ಇಲ್ಲ. ವಾಹನಗಳ ಓಡಾಟ ಎಂದಿನಂತೆಯೇ ಇತ್ತು. ಕೆಆರ್ಪುರಂ, ಹೊಸಕೋಟೆ ಸುತ್ತಮುತ್ತ ಎಂದಿನಂತೆ ಜನಜೀವನ ಆರಂಭಗೊಂಡಿತು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳ ಓಡಾಟ ಮಾಮೂಲಿಯಂತಿತ್ತು. ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ನೇಗಿಲ ಯೋಗಿಗಳು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ನಿಂದಾಗಿ ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ಮಾತ್ರ ಬಂದ್ ಬಿಸಿ ತಡೆದು ಶಿವಾಜಿನಗರ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿತ್ತು. ಹೀಗಾಗಿ ಪ್ರಯಾಣಿಕರಲ್ಲದೆ ಶಿವಾಜಿನಗರ ಬಿಎಂಟಿಸಿ ಬಸ್ ನಿಲ್ದಾಣ ಖಾಲಿ ಹೊಡಿತಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರೈತರು ಕರೆ ಕೊಟ್ಟಿರುವಂತಹ ಬಂದ್ಗೆ ಮುಖ್ಯಮಂತ್ರಿ ಚಂದ್ರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ಗೆ ತೆರಳಿದಂತಹ ರೈತರು ಪ್ರತಿಭಟನಾ ರ್ಯಾಲಿಗೆ ಬೆಂಬಲವಾಗಿ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗಿಯಾದರು. ಟೌನ್ ಹಾಲ್ ಬಳಿ ರೈತರು ಪ್ರತಿಭಟನೆ ನಡೆಸಿದ್ದರಿಂದಾಗಿ ಮುಂಜಾಗ್ರತೆಯಿಂದ 50ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಕರ್ನಾಟಕ ಬಂದ್ ಯಶಸ್ವಿಯಾಗಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದು ಯಾಕೆ? ಯಡಿಯೂರಪ್ಪ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದು ಹೇಗೆ? ಪ್ರತಿಭಟನೆಯಲ್ಲಿ ಭಾಗಿಯಾದ ವಾಟಾಳ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಲೀಡರ್ಸ್ ಬಂದ್ ನ್ಯೂಸ್ ಟಾಪ್ 9ನಲ್ಲಿ.
ಕೃಷಿ ಮಸೂದೆಗಳನ್ನು ಖಂಡಿಸಿ ದೇಶದಾದ್ಯಂತ ರೈತರು ಕರೆ ಕೊಟ್ಟಿರುವ ಭಾರತ್ ಬಂದ್ ಎಲ್ಲಿಯೂ ಕೂಡ ಯಶಸ್ವಿಯಾಗಿಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಬಿಎಸ್ವೈ ಬಂದ್ ಬಗ್ಗೆ ಕರ್ನಾಟಕದ ಜನ ಮತ್ತು ಬೆಂಗಳೂರಿನ ಜನ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಪ್ರಧಾನಿ ಮೋದಿ ಹಾಗೂ ನಮ್ಮ ಸರ್ಕಾರ ರೈತರ ಪರ ಸರ್ಕಾರಗಳಾಗಿದ್ದು, ಪ್ರಧಾನಿ ಮೋದಿ ಯಾವತ್ತೂ ರೈತರ ವಿರುದ್ಧ ಹೋದವರಲ್ಲ. ರಾಜಕೀಯಕ್ಕಾಗಿ ಬಂದ್ ಮಾಡುವುದು ಸರಿಯಲ್ಲ ಅಂತ ಬಿಎಸ್ವೈ ಹೇಳಿದರು. ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕೃಷಿ ಮಸೂದೆಗಳನ್ನು ಜಾರಿಗೆ ತಂದಿದೆ ಅಂತ ಟ್ವೀಟ್ ಮಾಡಿರುವಂತಹ ಸಿಎಂ ಬಿಎಸ್ವೈ, ರಾಜಕೀಯ ಅಸ್ತಿತ್ವಕ್ಕಾಗಿ ಕೇಂದ್ರ ಸರ್ಕಾರದ ಕೃಷಿ ಸುಧಾರಣೆಗಳನ್ನು ವಿರೋಧಿಸ್ತಾ ಇರುವಂತಹ ಪ್ರತಿಪಕ್ಷಗಳು ಈ ಹಿಂದೆ ಅದರ ಪರವಾಗಿದ್ವು. ಆದ್ರೆ ಈಗ ಮಸೂದೆ ವಿರುದ್ಧ ರೈತರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರೈತರಿಗೆ ಆಗುವ ಅನುಕೂಲತೆಗಳನ್ನು ತಪ್ಪಿಸಲು ನಡೆಸ್ತಾ ಇರುವಂತಹ ವಿರೋಧವನ್ನ ಒಪ್ಪಲಾಗದು. ಇದರ ವಿರುದ್ಧ ಬಿಜೆಪಿ ಜನಜಾಗೃತಿ ನಡೆಸಲಿದೆ ಅಂತ ಟ್ವೀಟ್ನಲ್ಲಿ ಬಿಎಸ್ವೈ ಹೇಳಿದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದು, ರೈತ ವಿರೋಧಿ ಕೃಷಿ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದ ಬಳಿ ಮಾತನಾಡಿದಂತಹ ಸಿದ್ದರಾಮಯ್ಯ, ರೈತರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಕೇಂದ್ರ ಸರ್ಕಾರ ಅಂಬಾನಿ, ಅದಾನಿಯಂತಹ ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಯಾಗಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದರು. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು ಅಂತ ವಾಗ್ದಾಳಿ ನಡೆಸಿದಂತಹ ಸಿದ್ದರಾಮಯ್ಯ, ರೈತ ವಿರೋಧಿ ಕಾಯ್ದೆಗಳನ್ನ ರೈತ ಸಮುದಾಯ ವಿರೋಧಿಸ್ತಾ ಇದೆ. ಬದಲಾವಣೆ ತರಲು ಸಾಮಾಜಿಕ ಒಳಿತಿಗಾಗಿ ಕಾನೂನು ರಚನೆ ಮಾಡಿ, ಆದರೆ ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರ ನಾಶಪಡಿಸಲು ಹೊರಟಿದ್ದು, ರೈತ ಸಮುದಾಯದ ವಿರುದ್ಧವಾಗಿ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ರೈತರ ವಿರೋಧವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದ್ದಾರೆ. ವಿಪಕ್ಷಗಳ ದನಿಯನ್ನ ಹತ್ತಿಕ್ಕಲು ಯತ್ನಿಸ್ತಾ ಇದ್ದು, ರೈತರ ಹೋರಾಟವನ್ನ ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ ಅಂತ ಹೇಳಿದರು. ಕೃಷಿ ಮಸೂದೆ ತಿದ್ದುಪಡಿಗೆ ವಿರೋಧಿಸಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ರೈತರ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳಿದರು. ವಿಧಾನಸೌಧದಲ್ಲಿ ಮಾತನಾಡಿದಂತಹ ಡಿಕೆಶಿ, ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆ ರೈತರಿಗೆ ಮರಣ ಶಾಸನದಂತಾಗಿದೆ. ಕಾಯ್ದೆಗೆ ತಿದ್ದುಪಡಿ ತರುವಾಗ ಯಾರ ಜೊತೆಯೂ ಚರ್ಚಿಸುವುದಿಲ್ಲ. ಹಲವು ಕಂಪನಿ ಮೂಲಕ ರೈತರನ್ನ ನಿಯಂತ್ರಿಸಲು ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸಿದರು. ಬ್ರೋಕರ್ಗಳ ಕಾಟದಿಂದ ರೈತರಿಗೆ ತೊಂದರೆಯಾಗ್ತಾ ಇತ್ತು. ಹೀಗಾಗಿ ಇದನ್ನು ತಪ್ಪಿಸುವುದಕ್ಕೆ ರೈತರ ಒಳಿತಿಗಾಗಿಯೇ ಈ ಕಾಯ್ದೆಯನ್ನು ತರಲಾಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ತಂದಿರುವಂತಹ ಕಾಯ್ದೆಗಳು ರೈತರ ಪರವಾಗಿದ್ದು, ಬೆಂಗಳೂರಿನಲ್ಲಿ ಯಾವುದೇ ಬಂದ್ನ ವಾತಾವರಣ ಕಾಣ್ತಿಲ್ಲ. ಪದೇ ಪದೇ ಬಂದ್ಗೆ ಬೆಂಬಲ ರಾಜ್ಯದಲ್ಲಿಲ್ಲ. ವಾಟಾಳ್ ನಾಗರಾಜ್ರ ದಿನನಿತ್ಯದ ಬಂದ್ಗೆ ಬೆಲೆ ಇಲ್ಲ. ಕಾಂಗ್ರೆಸ್ ತಮ್ಮ ಅಸ್ತಿತ್ವ ಉಳಿಸಲು ಪ್ರತಿಭಟನೆ ಮಾಡ್ತಾ ಇದ್ದು, ಈ ಕಾಯ್ದೆ ಬಂದ ಮೇಲೆ ಬಿಹಾರ, ಹೈದರಾಬಾದ್ನಲ್ಲಿ ಬಿಜೆಪಿ ಗೆದ್ದಿರುವುದು. 1 ವರ್ಷದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಂಡು ದಿಕ್ಕು ದೆಸೆ ಇಲ್ಲದ ಹಾಗಾಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ರು. ರೈತರ ಬಂದ್ ಯಶಸ್ವಿಯಾಗಿಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿಕೆಗೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಬಂದ್ ಯಶಸ್ವಿಯಾಗಲ್ಲ ಅಂತ ಹೇಳಬೇಡಿ. ಯಾವುದೇ ಅಧಿಕಾರ ಶಾಶ್ವತವಾಗಿ ಇರುವುದಿಲ್ಲ. ಕೂಡಲೇ ಸಿಎಂ ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು. ಇದು ಅನವಶ್ಯಕ ಬಂದ್ ಅಲ್ಲ, ರೈತರಿಗಾಗ್ತಾ ಇರುವ ಅನ್ಯಾಯವನ್ನ ತಡೆಯುವ ಸಲುವಾಗಿ ಮಾಡ್ತಿರುವಂತಹ ಬಂದ್ ಅಂತ ಕುರುಬೂರು ಹೇಳಿದ್ರು. ರೈತರು ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ನಲ್ಲಿ ಭಾಗಿಯಾದಂತಹ ವಾಟಾಳ್ ನಾಗರಾಜ್ ಸಿಎಂ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದರು. ಯಡಿಯೂರಪ್ಪ ಕನ್ನಡ ದ್ರೋಹಿ, ಯಡಿಯೂರಪ್ಪ ರೈತರ ದ್ರೋಹಿ ಅಂತ ಕಿಡಿಕಾರಿದಂತಹ ವಾಟಾಳ್, ಬೆಂಗಳೂರಿನ ಜನರೇ ಎಚ್ಚೆತ್ತುಕೊಳ್ಳಿ. ಮುಂದಿನ ದಿನದಲ್ಲಿ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಬೀದಿಗೆ ಇಳಿತೀವಿ. ಎಲ್ಲಾ ಬಂದ್ಗಳು ವಿಫಲವಾಗಲು ಇದಕ್ಕೆ ಯಡಿಯೂರಪ್ಪ ಕಾರಣ. ಬೆಂಗಳೂರು ಜನರಿಗೆ ತಿನ್ನೋಕೆ ಅನ್ನ, ಕುಡಿಯೋಕೆ ನೀರು ಬೇಕು. ಆದ್ರೆ ಕನ್ನಡ ವಿಚಾರ ಬಂದಾಗ ಯಾಕೆ ಬೆಂಬಲ ನೀಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಹಿಡಿತದಲ್ಲಿದ್ದು, ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ ಅಂತ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಆರೋಪ ಮಾಡಿದ್ದಾರೆ. ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಮುಖ್ಯಮಂತ್ರಿ ಚಂದ್ರು, ಈ ಕಾಯ್ದೆಯಿಂದ ರೈತರ ಬದುಕು ದುರಂತವಾಗುತ್ತೆ. ಕೇಂದ್ರ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ಸರ್ಕಾರಕ್ಕೆ ರೈತರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ಮುಖ್ಯಮಂತ್ರಿ ಚಂದ್ರು ಎಚ್ಚರಿಕೆ ಕೊಟ್ಟರು. ಕರ್ನಾಟಕ ಬಂದ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳು ಹೇಗೆಲ್ಲ ಬಂದ್ ಆಗಿದ್ವು? ರಾಜಧಾನಿಯಲ್ಲಿ ಹಸಿರು ಸೇನೆಯ ಕಿಚ್ಚು ಅಬ್ಬರಿಸಿದ್ದು ಹೇಗೆ? ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಯಾರೆಲ್ಲ ಬಂದ್ನಲ್ಲಿ ಭಾಗಿಯಾಗಿದ್ರು? ಇದೆಲ್ಲವನ್ನು ನೋಡೋಣ ಕರ್ನಾಟಕ ಬಂದ್ ನ್ಯೂಸ್ ಟಾಪ್ 9ನಲ್ಲಿ.
ಕೃಷಿ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯುವಂತೆ ಆಗ್ರಹಿಸಿ ದೇಶದಾದ್ಯಂತ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದು, ರಾಜ್ಯದಲ್ಲೂ ಕರ್ನಾಟಕ ಬಂದ್ ಮಾಡಲಾಗಿದೆ. ರೈತ ಸಂಘಟನೆಗಳಿಗೆ ವಿವಿಧ ಕನ್ನಡ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ವಿವಿಧ ಜಿಲ್ಲೆಗಳಲ್ಲೂ ಅಪಾರ ಬೆಂಬಲ ವ್ಯಕ್ತವಾಗಿದೆ. ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ ಬೆಂಬಲ ಸೂಚಿಸಿದ್ದು, ಹಲವು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವಿವಿಧೆಡೆ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಮೋದಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಕೃಷಿ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯುವಂತೆ ರೈತರು ಕರೆ ಕೊಟ್ಟ ಭಾರತ್ ಬಂದ್ ಮತ್ತು ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲೂ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದ್ದು, ಕನ್ನಡಪರ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು. ಎತ್ತಿನ ಬಂಡಿ ಮೂಲಕ ಪ್ರತಿಭಟನೆ ನಡೆಸಿದರು. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ನಡೆದಂತಹ ರ್ಯಾಲಿಯಲ್ಲಿ ವಾಟಾಳ್ ನಾಗರಾಜ್, ಕೋಡಿಹಳ್ಳಿ ಚಂದ್ರಶೇಖರ್, ಕಾರ್ಮಿಕ ಸಂಘಟನೆ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಹೋರಾಟಕ್ಕೆ ಕರೆ ಕೊಟ್ಟ ಅನ್ನದಾತರನ್ನ ಸರ್ಕಾರ ಬಂಧಿಸ್ತಾನೆ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದಂತಹ ರೈತ ನಾಯಕ ಅರಳಾಪುರ ಮಂಜೇಗೌಡ, ನಿಜವಾದ ಕಳ್ಳರನ್ನ ಸೆರೆ ಹಿಡಿಯೋದಕ್ಕೆ ಜೈಲಿಲ್ಲ, ರೈತರನ್ನ ಸೆರೆ ಹಿಡಿಯೋಕೆ ಜೈಲು ಸಾಲುವುದಿಲ್ಲ ಅಂತ ಕಿಡಿಕಾರಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದಂತಹ ಮಂಜೇಗೌಡ, ಜೈಲು ಬರೋ ಮಾಡುವ ತಾಕತ್ತು ರೈತರಿಗಿದೆ. ಸದನದಲ್ಲಿ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದೀರಿ ನೀವು. ರೈತ ವಿರೋಧಿ ಸರ್ಕಾರ ಅಂತ ರಾಜೀನಾಮೆ ನೀಡಿ ಅಂತ ವಿಪಕ್ಷದವರಿಗೆ ಸವಾಲ್ ಹಾಕಿದ್ರು. ನಾವು ಮನ್ಸು ಮಾಡಿದ್ರೆ ವಿಧಾನಸೌಧಕ್ಕೆ ಬರುವ ತಾಕತ್ತಿದೆ, ನಾವು ಮನ್ಸು ಮಾಡಿದ್ರೆ ನಿಮ್ಮ ಮನೆನೂ ಉಳಿಯೋದಿಲ್ಲ ಅಂತ ರೈತ ನಾಯಕ ಅರಳಾಪುರ ಮಂಜೇಗೌಡ ಎಚ್ಚರಿಕೆ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದಂತಹ ರೈತ ನಾಯಕ ಕುರುಬೂರು ಶಾಂತಕುಮಾರ್, ಪ್ರಧಾನಿ ಮೋದಿ ಕ್ರಿಕೆಟ್ ಆಟಗಾರರು, ಸಿನಿಮಾ ನಟರ ಜೊತೆ ಮಾತನಾಡ್ತಾರೆ, ಆದರೆ ರೈತರ ಜೊತೆ ಮಾತನಾಡೋದಕ್ಕೆ ಟೈಮ್ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೋದಿ ರೈತರ ಪಿಎಂ ಅಲ್ಲ, ಕಾರ್ಪೊರೇಟ್ ಪಿಎಂ ಆಗಿದ್ದಾರೆ ಅಂತ ಅನಿಸುತ್ತದೆ. ಸರ್ಕಾರ ತನ್ನ ಬಂಡ ಮೊಂಡ ಹಠವನ್ನ ಬಿಡಬೇಕು, ರೈತರ ಪರವಾಗಿ ನಿಲ್ಲಬೇಕು ಎಂದ ಕುರುಬೂರು, ಸರ್ಕಾರ ರೈತರ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡಬಾರದು ಅಂತ ಆಗ್ರಹಿಸಿದ್ರು. ರೈತರು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ಗೆ ರಾಜ್ಯ ಲಾರಿ ಮಾಲೀಕರಿಂದ ಬೆಂಬಲ ವ್ಯಕ್ತವಾಗಿದೆ. ಬಂದ್ನಿಂದಾಗಿ ರಾಜಧಾನಿಯಿಂದ ಬೇರೆಡೆಗೆ ಮತ್ತು ಬೇರೆಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಸುಮಾರು 4,60,000 ಲಾರಿಗಳ ಸಂಚಾರ ಸ್ಥಗಿತಗೊಂಡಿದೆ. ಹೀಗಾಗಿ ಚಾಮರಾಜಪೇಟೆ, ಕೆಆರ್ ಮಾರ್ಕೆಟ್ ಲಾರಿ ಸ್ಟ್ಯಾಂಡ್ಗಳಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದ್ವು. ಇಂದು ಯಾವುದೇ ವಹಿವಾಟು ನಡೆಸದಿರಲು ನಿರ್ಧರಿಸಿದ್ವು. ಕೇಂದ್ರ ಸರ್ಕಾರ ಕೃಷಿ ಮಸೂದೆ ಹಿಂಪಡೆಯುವಂತೆ ಆಗ್ರಹಿಸಿ ಭಾರತ್ ಬಂದ್ಗೆ ಬೆಳಗಾವಿಯಲ್ಲೂ ಬೆಂಬಲ ಹೆಚ್ಚಾಗಿತ್ತು. ರೈತ ಸಂಘಟನೆಗಳು ಕರೆ ನೀಡಿರುವಂತಹ ಬಂದ್ಗೆ ಅಥಣಿಯಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕೈಯಲ್ಲಿ ಬಾರ್ಕೋಲು ಹಿಡಿದು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ತಮಟೆ ಹೊಡೆಯುತ್ತಾ ಕೈಯಲ್ಲಿ ಬಾರ್ಕೋಲು ಹಿಡಿದು ಚಳವಳಿ ಆರಂಭಿಸಿದಂತಹ ರೈತರು ಅಂಬೇಡ್ಕರ್ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು. ಭಾರತ್ ಬಂದ್ ಹೋರಾಟದ ನಡುವೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿ ಮಾತಿನ ವಾಗ್ವಾದ ನಡೆದಿರೋ ಘಟನೆ ಧಾರವಾಡದ ಜಿಬ್ಲಿ ವೃತ್ತದಲ್ಲಿ ನಡೆದಿದೆ. ಕಾಂಗ್ರೆಸ್ ಮುಖಂಡನ ಭಾಷಣದ ವೇಳೆ ವಾಗ್ವಾದ ಉಂಟಾಗಿದ್ದು, ಸಂಜೆ 7ರವರೆಗೆ ಬಂದ್ ಇದೆ ಅಂತ ಪಾಂಡುರಂಗ ನೀರಲಕೇರಿ ಹೇಳಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಹೋರಾಟಗಾರ ವೆಂಕನಗೌಡ ಪಾಟೀಲ್, ನಿಮ್ಮೊಡನೆ ಹೋರಾಟಕ್ಕೆ ಜನರನ್ನ ಕರೆತನ್ನಿ ಅಂತ ಹೇಳಿದ್ರು. ಈ ವೇಳೆ ಭಾಷಣ ಮೊಟಕುಗೊಳಿಸಿದಂತಹ ಪಾಂಡುರಂಗ, ನಮ್ಮ ವೇದಿಕೆಯಲ್ಲಿ ರಾಜಕೀಯ ಮಾಡಬೇಡಿ, ಇದು ಪಕ್ಷಾತೀತ ಹೋರಾಟವಾಗಿದ್ದು ಇಲ್ಲಿ ರಾಜಕೀಯ ಬೇಡವೇ ಬೇಡ ಅಂತ ಹೋರಾಟಗಾರರು ಹೇಳಿದ್ರು. ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಭಾರತ್ ಬಂದ್ಗೆ ಕರೆ ಕೊಟ್ಟ ಬೆನ್ನಲ್ಲೇ ಸಾರ್ವಜನಿಕರು ಹೆಚ್ಚಿನ ಓಡಾಟ ಮಾಡುವುದನ್ನು ನಿಲ್ಲಿಸಿದ್ರು. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದಲ್ಲಿ ಬಸ್ ಸಂಚಾರ ಮತ್ತು ಆಟೋ ಓಡಾಟ ಎಂದಿನಂತೆ ಇದ್ರೂ ಸಹ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ಬಣಗುಡ್ತಾ ಇದ್ವು. ರಾಷ್ಟ್ರೀಯ ಹೆದ್ದಾರಿ 4 ಮತ್ತು 75ರಲ್ಲಿ ವಾಹನ ಸಂಚಾರ ಇಳಿಮುಖವಾಗಿದ್ದು, ಟೋಲ್ ರಸ್ತೆಗಳು ಖಾಲಿಯಾಗಿದ್ವು. ರೈತರು ಬೆಳೆದ ಬೆಳೆಗಳ ಆಧಾರದಲ್ಲೇ ನಡೆಯುವಂತಹ ದಿನಸಿ ಅಂಗಡಿಗಳು ಇಂದು ಅನ್ನದಾತರಿಗೆ ಬೆಂಬಲ ಸೂಚಿಸಿ ಬಂದ್ ಆಗಿದ್ವು. ದಿನಸಿ ಹೋಲ್ಸೇಲ್ ಅಂಗಡಿಗಳು ತೆರೆದಿರಲಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಕಾಯಿ ಮತ್ತು ಆಲೂಗೆಡ್ಡೆ ಮಾರುಕಟ್ಟೆ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಪ್ರತಿನಿತ್ಯ ಲಕ್ಷಾಂತರ ಚೀಲ ಈರುಳ್ಳಿ ಎಪಿಎಂಸಿ ಮಾರ್ಕೆಟ್ಗೆ ಬರ್ತಿತ್ತು. ಆದ್ರೆ ಇವತ್ತು 29,000 ಚೀಲ ಮಾತ್ರ ಬಂದಿದೆ ಅಂತ ವ್ಯಾಪಾರಿಗಳು ಹೇಳಿದರು. ಪ್ರತಿಭಟನೆಯಲ್ಲಿ ಬೋಂಡಾ ಬಜ್ಜಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು ಎಲ್ಲಿ? ಪ್ರತಿಭಟನೆಗೆ ಯಾರೂ ಬಾರದೇ ಇದ್ದುದಕ್ಕೆ ರೊಚ್ಚಿಗೆದ್ದ ರೈತ ಏಕಾಂಗಿಯಾಗಿ ಪ್ರತಿಭಟಿಸಿದ್ದು ಹೇಗೆ? ಕರಾವಳಿಯಲ್ಲೂ ರೈತರ ಪರ ಬೆಂಬಲ ವ್ಯಕ್ತವಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೃಷಿ ಕಾಯ್ದೆ ವಿರೋಧಿಸಿ ರೈತ ಸಂಘಟನೆಗಳು ಕರೆ ಕೊಟ್ಟಿರುವ ಭಾರತ್ ಬಂದ್ಗೆ ಕೋಲಾರದಲ್ಲೂ ಜನ ಬೆಂಬಲ ವ್ಯಕ್ತಪಡಿಸಿದರು. ಕೋಲಾರ ನಗರದಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ವಿನೂತನ ಪ್ರತಿಭಟನೆ ನಡೆಸಲಾಯಿತು. ರಸ್ತೆಯಲ್ಲಿ ಬೆಂಕಿ ಹಾಕಿ ಬೋಂಡಾ ಬಜ್ಜಿ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಒಂದು ಕಡೆ ಗ್ಯಾಸ್ ಸ್ಟವ್ ಇಟ್ಟು ರಸ್ತೆಯಲ್ಲಿ ಟೀ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಜೋಳ ಹಾಗೂ ಕಡಲೆಕಾಯಿ ಬೇಯಿಸಿ ಹೋರಾಟಗಾರರು ಹಂಚಿದರು.
ಭಾರತ್ ಬಂದ್ ಮತ್ತು ಕರ್ನಾಟಕ ಬಂದ್ಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬೆಂಬಲ ವ್ಯಕ್ತವಾಗಿತ್ತು. ಎಲ್ಲೆಡೆ ಗುಂಪು ಗುಂಪಾಗಿ ನಿಂತು ಪ್ರತಿಭಟನೆ ನಡೆಸುತ್ತಿದ್ರೆ ಮಂಡ್ಯದಲ್ಲಿ ಮಾತ್ರ ಪ್ರತಿಭಟನಾಕಾರರು ರಸ್ತೆಗಿಳಿಯದೆ ಇದ್ದುದನ್ನು ಕಂಡು ರೊಚ್ಚಿಗೆದ್ದ ರೈತ ಚಂದ್ರಶೇಖರ್ ಏಕಾಂಗಿಯಾಗಿ ನಿಂತು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಜಯ್ ಸರ್ಕಲ್ ಬಳಿ ನಿಂತು ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಬಳಿಕ ಪೊಲೀಸರ ಮನವರಿಕೆಯಿಂದಾಗಿ ರೈತರನ್ನ ತಡೆಯಲಾಯಿತು. ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಭಾರತ್ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಹೀಗಾಗಿ ಶಿಡ್ಲಘಟ್ಟ ವೃತ್ತದಲ್ಲಿ ರೈತ ಪರ, ಕಾರ್ಮಿಕರ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಒಂದೆಡೆ ಸೇರಿ ಪಂಚಿನ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕರ್ನಾಟಕ ಬಂದ್ಗೆ ಕರಾವಳಿಯಲ್ಲೂ ಕಿಚ್ಚು ಹೆಚ್ಚಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತ್ ಬಂದ್ಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ನೀಡಿದ್ವು. ರೈತ, ದಲಿತ, ಕಾರ್ಮಿಕ, ಜನಪರ ಚಳುವಳಿಗಳ ಒಕ್ಕೂಟಗಳು ಬಂದ್ಗೆ ಬೆಂಬಲ ನೀಡಿದ್ದರಿಂದಾಗಿ ಮಂಗಳೂರಿನ ನಂತೂರು ಸರ್ಕಲ್ ಬಳಿ ರೊಕ್ಕೋ ಚಳುವಳಿ ನಡೆಸಲಾಯಿತು. ಬಂದ್ಗೆ ದಕ್ಷಿಣ ಕನ್ನಡ ಮುಸ್ಲಿಂ ಒಕ್ಕೂಟ ಸಹ ಬೆಂಬಲ ಕೊಟ್ಟಿದೆ. ರೈತಪರ ಸಂಘಟನೆಗಳಿಂದ ಎಲ್ಲೆಡೆ ಭಾರತ್ ಬಂದ್ ಮಾಡ್ತಾ ಇದ್ರೆ ಕೋಟನಾಡು ಚಿತ್ರದುರ್ಗದಲ್ಲಿ ಮಾತ್ರ ಬಂದ್ ಬಿಸಿ ತಟ್ಟಲೇ ಇಲ್ಲ. ಚಿತ್ರದುರ್ಗ ನಗರದಲ್ಲಿ ಜನಜೀವನ ಎಂದಿನಂತೆ ಸಾಗಿತ್ತು. ಹಾಲು, ಹಣ್ಣು, ತರಕಾರಿ, ಗೂಡಂಗಡಿ ವ್ಯಾಪಾರ ಯಥಾಸ್ಥಿತಿ ಆರಂಭ ಆದರೆ ಬಸ್, ಆಟೋ, ಇತರೆ ವಾಹನ ಸಂಚಾರವೂ ಕೂಡ ಎಂದಿನಂತೆ ಇತ್ತು. ಅಲ್ಲಲ್ಲಿ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಬಂದ್ ಮಾಡಲಾಯಿತಾದರೂ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದರು. ರೈತ ವಿರೋಧಿ ಕಾನೂನು ರದ್ದಿಗೆ ಆಗ್ರಹಿಸಿ ಅನ್ನದಾತರು ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಹಾಸನದಲ್ಲೂ ಜನ ಬೆಂಬಲ ವ್ಯಕ್ತಪಡಿಸಿದ್ರು. ಬಂದ್ ಬೆಂಬಲಿಸಿ ಹಾಸನದ ಎಪಿಎಂಸಿ ಬಂದ್ ಆಗಿತ್ತು. ಸಂಪೂರ್ಣ ವ್ಯಾಪಾರ ವಹಿವಾಟು ಬಂದ್ ಮಾಡಿ ವರ್ತಕರು ಹೋರಾಟಕ್ಕೆ ಕೈಜೋಡಿಸಿದ್ರು. ಎಪಿಎಂಸಿ ಗೇಟ್ಗೆ ಬೀಗ ಹಾಕಿ ವರ್ತಕರು ಹೊರಗೆ ನಿಂತಿದ್ದು ಕಂಡುಬಂತು. ಹೀಗಾಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೂ ಎಪಿಎಂಸಿ ಬಂದ್ ಆಗಿರಲಿದೆ. ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಎಲ್ಲೆಡೆ ಭಾರತ್ ಬಂದ್ ನಡೀತಾ ಇದ್ರೂ ಸಹ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಂದಿನಂತೆ ಬಿಎಂಟಿಸಿ ಬಸ್ ಸಂಚಾರವಿತ್ತು. ವಾಯುವಜ್ರ ಮತ್ತು ಫ್ಲೈ ಬಸ್ಗಳು ಸಂಚಾರ ಮಾಡಿದ್ವು. ಆದರೆ ಬಂದ್ನಿಂದಾಗಿ ಪ್ರಯಾಣಿಕರು ಬಾರದೇ ಇದ್ದಿದ್ದರಿಂದಾಗಿ ಬಸ್ಗಳು ಖಾಲಿಯಾಗಿ ಸಂಚರಿಸಿದ್ವು. ಏರ್ಪೋರ್ಟ್ ಬಳಿ ಪ್ರಯಾಣಿಕರಿಗಾಗಿ ಚಾಲಕರು ಮತ್ತು ನಿರ್ವಾಹಕರು ಕಾದು ಕುಳಿತಿದ್ರು. ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕರ್ನಾಟಕ ಬಂದ್ಗೆ ರೈತರು ಬೆಂಬಲ ಸೂಚಿಸಿದರು. ಹೀಗಾಗಿ ಚಾಮರಾಜನಗರ ಪಟ್ಟಣದಲ್ಲಿ ರೈತರಿಂದ ಬೈಕ್ ರ್ಯಾಲಿ ನಡೆಸಿದರು. ನಗರದ ದೊಡ್ಡಂಗಡಿ, ಚಿಕ್ಕಂಗಡಿ, ಮಾರುಕಟ್ಟೆ, ಸಂಪಿಗೆ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಸಾಕ್ತು. ಬಂದ್ಗೆ ಸಹಕರಿಸುವಂತೆ ಪ್ರತಿಭಟನಾಕಾರರು ಮನವಿ ಮಾಡಿದರು. ತೆರೆದ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಸಹಕರಿಸುವಂತೆ ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿದರು. ಕರ್ನಾಟಕ ಬಂದ್ ಇದ್ರೂ ಸಹ ಮೈಸೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿತ್ತು. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಬೆಂಗಳೂರು, ಕೇರಳ ಸೇರಿದಂತೆ ಬೇರೆ ಬೇರೆ ಕಡೆ ಬಸ್ ಸಂಚಾರ ಆರಂಭಗೊಂಡಿತು. ಆಟೋ ಸಂಚಾರಕ್ಕೂ ಯಾವುದೇ ತಡೆ ಇರಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣದ ಬಳಿ ಬಿಗಿ ಪೊಲೀಸ್ ಭದ್ರತೆ ವಹಿಸಲಾಗಿತ್ತು. ಬಂದ್ಗೆ ತರಕಾರಿ ವ್ಯಾಪಾರಿಗಳಿಂದಲೂ ಕೇವಲ ನೈತಿಕ ಬೆಂಬಲ ಮಾತ್ರ ಸೂಚಿಸಲಾಗಿತ್ತು. ದೇವರಾಜ ಮಾರುಕಟ್ಟೆ, ವಾಣಿ ವಿಲಾಸ ಮಾರುಕಟ್ಟೆ ಸೇರಿದಂತೆ ಮೈಸೂರಿನ ಮಾರುಕಟ್ಟೆಗಳಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ಸಾಗಿತು. ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದು ಎಲ್ಲಿ? ಗಡಿ ಜಿಲ್ಲೆಗಳಲ್ಲಿ ಹೇಗಿತ್ತು ಪ್ರತಿಭಟನೆಯ ಕಾವು? ಯಾವ್ಯಾವ ಜಿಲ್ಲೆಗಳಲ್ಲಿ ಬಂದಿದ್ರು ಜನರ ಜೀವನ ಯಥಾಸ್ಥಿತಿಯಲ್ಲಿತ್ತು? ಪ್ರತಿಭಟನೆಗೆ ಇಳಿಯದ ಕೈ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಭಾರತ್ ಬಂದ್ ಬೆಂಬಲಿಸಿ ಕೊಪ್ಪಳದಲ್ಲಿ ರೈತ ಸಮೂಹ ಬೀದಿಗಿಳಿದಿತ್ತು. ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾತ್ರವಲ್ಲ, ರೊಚ್ಚಿಗೆದ್ದಂತಹ ಕೆಲ ಪ್ರತಿಭಟನಾ ನಿರತರು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ರೋಷಾವೇಶ ವ್ಯಕ್ತಪಡಿಸಿದ್ರು. ಮತ್ತೊಂದೆಡೆ ಬಾಯ್ ಬಡಿದುಕೊಂಡು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರೆ ರೈತ ಸಂಘಟನೆಗೆ ಕನ್ನಡ ಪರ ಸಂಘಟನೆಯವರು ಬೆಂಬಲ ಸೂಚಿಸಿ ಪ್ರತಿಭಟನೆ ನಡೆಸಿದ್ರು. ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಭಾರತ್ ಬಂದ್ ಮಾಡೋದಕ್ಕೆ ಬೀದಿಗಿಳಿದಂತಹ ಪ್ರತಿಭಟನಾಕಾರರು ಹೇಮಗುಡ್ಡ ಟೋಲ್ ಗೇಟ್ ಬಳಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಟೋಲ್ ಬಳಿ ಜಮಾಯಿಸಿದಂತಹ ರೈತ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದರು.
ಕರ್ನಾಟಕ ಬಂದ್ಗೆ ಕುಂದಾನಗರಿ ಬೆಳಗಾವಿಯಲ್ಲೂ ಆಕ್ರೋಶದ ಜ್ವಾಲೆ ಹೆಚ್ಚಾಗಿತ್ತು. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ರೈತ ಮುಖಂಡ ಚೂನಪ್ಪ, ರೈತ ಮಹಿಳೆ ಜಯಶ್ರೀ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಕನ್ನಡಪರ ಕಾರ್ಯಕರ್ತರು ಹೋರಾಟಕ್ಕೆ ಸಾಥ್ ಕೊಟ್ಟಿದ್ರು. ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕುಳಿತಂತಹ ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಭಾರತ್ ಬಂದ್ಗೆ ಕಲಬುರಗಿ ಜಿಲ್ಲೆಯಲ್ಲೂ ಅನ್ನದಾತನ ಪರ ಹಲವು ಸಂಘಟನೆಯವರು ಬೆಂಬಲ ಸೂಚಿಸಿದರು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಕರ್ನಾಟಕ ಪ್ರಾಂತ ಕೃಷಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ ಸಂಚಾರ ಬಂದ್ ಮಾಡಲಾಗಿತ್ತು. ಭಾರತ್ ಬಂದ್ಗೆ ಪ್ರತಿಭಟನಾಕಾರರು ನಾನಾ ರೀತಿ ಪ್ರತಿಭಟನೆ ನಡೆಸಿದರು. ಧಾರವಾಡದ ಆಲೂಟು ವೆಂಕಟರಾವ್ ಸರ್ಕಲ್ನಲ್ಲಿ ಕನ್ನಡಪರ ಹೋರಾಟಗಾರರು ಚಕ್ಕಡಿಯೊಂದಿಗೆ ಆಗಮಿಸಿದರು. ಎತ್ತಿನ ಚಕ್ಕಡಿಯೊಂದಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಬಂದ್ಗೆ ಬಾಗಲಕೋಟೆಯಲ್ಲಿ ಯಾರು ಬೆಂಬಲಿಸುವುದಕ್ಕೆ ಆಗಮಿಸಿರಲಿಲ್ಲ. ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಬಂದ್ನಂತ ಸುಳಿಲೇ ಇಲ್ಲ. ಇದರಿಂದ ಆಕ್ರೋಶಗೊಂಡಂತಹ ಭೀಮಣ್ಣ ಭಜನ್ನರು ಫೋನ್ ಮೂಲಕವೇ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. ನೀವೆಲ್ಲ ಬಿಜೆಪಿಗೆ ಮಾರಾಟವಾಗಿದ್ದೀರಿ ಅಂತ ಮಾತಿನ ಚಾಟಿ ಬೀಸಿದ್ರು. ರೈತರು ದೇಶದ ಬಗ್ಗೆ ಕಾಳಜಿ ಇಲ್ದಿದ್ರೆ ಯಾಕೆ ಹೋರಾಟ ಮಾಡ್ತೀರಾ ಅಂತ ತರಾಟೆ ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾಯ್ದೆ ವಿರೋಧಿಸಿ ನಡೀತಾ ಇರುವಂತಹ ಕರ್ನಾಟಕ ಬಂದ್ ಎದುರು ಬಾಗಲಕೋಟೆಯಲ್ಲಿ ಎಂದಿನಂತೆ ಬಸ್ ಹಾಗೂ ವಾಹನ ಸಂಚಾರವಿತ್ತು. ದ್ವಿಚಕ್ರ ವಾಹನಗಳು ಹಾಗೂ ತರಕಾರಿ ಗೂಡ್ಸ್ ವಾಹನಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರಲಿಲ್ಲ. ಟೀ ಶಾಪ್, ಹೋಟೆಲ್ಗಳು ಓಪನ್ ಆಗಿದ್ರೆ ವ್ಯಾಪಾರ ವಹಿವಾಟು ಯಥಾಸ್ಥಿತಿಯಲ್ಲಿತ್ತು. ರಾಜ್ಯ ರೈತ ಸಂಘ, ಕಿಸಾನ್ ಸೇನಾ, ಕರವೇ, ವಕೀಲರ ಸಂಘಗಳು ಬೆಂಬಲ ಸೂಚಿಸಿದ್ವು. ಕೃಷಿ ಕಾಯ್ದೆ ವಿರೋಧಿಸಿ ರೈತರು ಕರೆಕೊಟ್ಟ ಬಂದ್ಗೆ ಬಳ್ಳಾರಿ ಜಿಲ್ಲೆಯ ಎಲ್ಲಾ ರೈತ ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಯಿತು. ಬಸ್, ಆಟೋ ವಾಹನಗಳ ಸಂಚಾರ ಎಂದಿನಂತೆ ಕಾರ್ಯನಿರ್ವಹಿಸಿದ್ರೆ ಹೋಟೆಲ್, ಅಂಗಡಿ ಮುಂಗಟ್ಟುಗಳು, ಪೆಟ್ರೋಲ್ ಬಂಕ್ ಓಪನ್ ಆಗಿದ್ವು. ಬಳಿಕ ರೈತ ಸಂಘಟನೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮುಂಜಾಗ್ರತಾ ಕ್ರಮವಾಗಿ ನಗರದ ರಾಯಲ್ ವೃತ್ತದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ನೂತನ ಕೃಷಿ ಮಸೂದೆ ವಿರೋಧಿಸಿ ನಡೀತಾ ಇರುವಂತಹ ಭಾರತ್ ಬಂದ್ಗೆ ಬೆಳಗಾವಿಯಲ್ಲಿ 32 ಸಂಘಟನೆಗಳ ಬೆಂಬಲವನ್ನು ಸೂಚಿಸಿದ್ವು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಕಬ್ಬು ಬೆಳೆಗಾರರ ಸಂಘ, ಭಾರತೀಯ ಕೃಷಿಕ ಸಮಾಜ, ಕರವೇ ಶಿವರಾಮೇಗೌಡ ಬಣ, ಅಂಗನವಾಡಿ ನೌಕರರ ಸಂಘ ಸೇರಿದಂತೆ ವಿವಿಧ ಕನ್ನಡಪರ ಕಾರ್ಮಿಕ ಸಂಘಟನೆಗಳು ಬೆಂಬಲ ಕೊಟ್ಟಿವೆ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದತ್ತ ಆಗಮಿಸಿದಂತಹ ರೈತ ಹೋರಾಟಗಾರರು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ದೇಶದಾದ್ಯಂತ ಹೇಗಿತ್ತು ಭಾರತ್ ಬಂದ್ನ ಕಿಚ್ಚು? ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಈ ಬಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳದೇ ಇರುವುದಕ್ಕೆ ಕಾರಣ ಏನು? ತೆಲುಗು ರಾಜ್ಯಗಳಲ್ಲಿ ಹೇಗಿದೆ ಬಂದ್ನ ಬಿಸಿ? ಭಾರತ್ ಬಂದ್ ಬೆಂಬಲಿಸಿದ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಭಾರತ್ ಬಂದ್ ನ್ಯೂಸ್ ಟಾಪ್ 9ನಲ್ಲಿ. ದೇಶದಾದ್ಯಂತ ಇಂದು ರೈತರು ಕರೆ ನೀಡಿರುವಂತಹ ಭಾರತ್ ಬಂದ್ಗೆ ಎಲ್ಲೆಡೆ ಬೆಂಬಲ ವ್ಯಕ್ತವಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ರೈತರು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ರೈತರ ಬಂದ್ಗೆ ಪಂಜಾಬ್, ಹರಿಯಾಣ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಉಳಿದೆಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರೈತರು ಬೀದಿಗಿಳಿದು ಎಲ್ಲ ರಾಜ್ಯಗಳಲ್ಲೂ ಪ್ರತಿಭಟನೆ ನಡೆಸಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಿನ್ನೆ ರೈತರ ಪ್ರತಿಭಟನಾ ಸ್ಥಳಗಳಿಗೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ಇದಾದ ಬಳಿಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಗೃಹ ಬಂಧನ ವಿಧಿಸಲಾಗಿದೆ. ದೆಹಲಿ ಪೊಲೀಸರು ಕೇಜ್ರಿವಾಲ್ ಮನೆಯಿಂದ ಹೊರಬರದಂತೆ ನಿರ್ಬಂಧ ವಿಧಿಸಿದ್ದಾರೆ. ಕೇಜ್ರಿವಾಲ್ ಮನೆಗೆ ಯಾರಿಗೂ ಭೇಟಿ ನೀಡಲು ಅವಕಾಶ ಕೂಡ ನೀಡುತ್ತಿಲ್ಲ ಎಂದು ಆಮ್ ಆದ್ಮಿ ಪಾರ್ಟಿ ಹೇಳಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ಭಾರತ್ ಬಂದ್ಗೆ ದೇಶದ ವಿವಿಧ ರಾಜ್ಯಗಳಲ್ಲೂ ಬೆಂಬಲ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಜೊತೆಗೆ ಎಡಪಕ್ಷಗಳು ರಣಕಹಳೆ ಮೊಳಗಿಸಿವೆ. ಒಡಿಶಾದ ಭುವನೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ತಡೆ ನೀಡಿ ಪ್ರತಿಭಟನೆ ನಡೆಸಲಾಯಿತು. ಎಡಪಂಥೀಯ ರಾಜಕೀಯ ಪಕ್ಷಗಳು, ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ರೈಲು ತಡೆದು ಧರಣಿ ನಡೆಸಲಾಯಿತು. ದೇಶದಾದ್ಯಂತ ಭಾರತ್ ಬಂದ್ ನಡೀತಾ ಇದ್ರೂ ಸಹ ರಾಷ್ಟ್ರ ರಾಜಧಾನಿ ದೆಹಲಿಗೆ ಬಂದ್ ಬಿಸಿ ತಟ್ಟಿಲ್ಲ. ನಿನ್ನೆಯಷ್ಟೇ ಸಿಎಂ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಬಂದ್ಗೆ ಬೆಂಬಲ ನೀಡುವುದಾಗಿ ಹೇಳಿತ್ತು. ಆದರೆ ದೆಹಲಿಯಲ್ಲಿ ಎಂದಿನಂತೆ ವಾಹನಗಳ ಸಂಚಾರ ನಡೀತಾ ಇದೆ. ಸರ್ಕಾರಿ ಡಿಟಿಎಸ್ ಬಸ್ಗಳು ಎಂದಿನಂತೆ ಸಂಚರಿಸ್ತಾ ಇದೆ. ಖಾಸಗಿ ವಾಹನಗಳ ಸಂಚಾರ ಕೂಡ ಸಾಮಾನ್ಯವಾಗಿದೆ.
ರೈತರ ಭಾರತ್ ಬಂದ್ಗೆ ವಿರೋಧ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದಂತಹ ಪ್ರಹ್ಲಾದ್ ಜೋಶಿ, ರೈತರ ಪರವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ. ದೇಶಕ್ಕೆ ಅನ್ವಯ ಆಗುವಂತೆ ಮೋದಿ ಸರ್ಕಾರ ಕಾಯ್ದೆ ಮಾಡಿದ್ದು ಕೆಲವು ಲೋಪದೋಷಗಳನ್ನು ಸರಿಪಡಿಸುವ ಭರವಸೆಯನ್ನು ನೀಡಿದೆ. ರೈತರು ಕೂಲಿ ಕಾರ್ಮಿಕರಿಗೆ ಸಮರ್ಪಿತ ಸರ್ಕಾರ ಎಂದ ಜೋಶಿ, 60 ವರ್ಷ ಆಳಿದವರು ರೈತರನ್ನ ಹೇಗಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ರೈತರು ವಿರೋಧ ಪಕ್ಷಗಳ ಚಕ್ರವ್ಯೂಹಕ್ಕೆ ಸಿಲುಕಬಾರದು ಅಂತ ಹೇಳಿದ್ರು. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರು ಧರಣಿ ನಡೆಸ್ತಾ ಇರೋದಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಮಾತ್ರವಲ್ಲ, ಭಾರತ್ ಬಂದ್ ಇರೋದ್ರಿಂದಾಗಿ ಇಂದು ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರಲು ಸೋನಿಯಾ ನಿರ್ಧಾರ ಮಾಡಿದ್ದಾರೆ. ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಬೆಂಬಲ ಕೊಟ್ಟಿದ್ದು, ನಾಳೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರಲು ನಿರ್ಧರಿಸಿದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆ ವಾಪಸ್ಗೆ ಆಗ್ರಹಿಸಿ ದೇಶವ್ಯಾಪಿ ನಡೀತಾ ಇರುವ ಭಾರತ್ ಬಂದ್ಗೆ ಆಂಧ್ರಪ್ರದೇಶದಲ್ಲೂ ಬೆಂಬಲ ವ್ಯಕ್ತವಾಗಿದೆ. ಬಂದ್ ಬೆಂಬಲಿಸಿ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಎಡಪಂಥೀಯ ರಾಜಕೀಯ ಪಕ್ಷಗಳು ಪ್ರತಿಭಟನೆ ನಡೆಸಿದ್ವು. ಇನ್ನು ತೆಲಂಗಾಣದಲ್ಲೂ ಸಚಿವ ಕೆಟಿ ರಾಮರಾವ್ ನೇತೃತ್ವದಲ್ಲಿ ಟಿಆರ್ಎಸ್ ಕಾರ್ಯಕರ್ತರು ರೈತರ ಪರ ಪ್ರತಿಭಟನೆ ನಡೆಸಿದರು. ಕೃಷಿ ತಿದ್ದುಪಡಿ ಕಾಯ್ದೆಯನ್ನು ಆರಂಭದಿಂದಲೂ ವಿರೋಧಿಸುತ್ತಲೇ ಬಂದಿರುವಂತಹ ಪಂಜಾಬ್ನಲ್ಲಿ ರೈತರಿಂದು ರೊಚ್ಚಿಗೆದ್ದಿದ್ರು. ಅಮೃತಸರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದಂತಹ ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿಯ ಸದಸ್ಯರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ರಸ್ತೆಯಲ್ಲಿ ಅಡ್ಡಲಾಗಿ ಕುಳಿತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ರು. ಭಾರತ್ ಬಂದ್ಗೆ ರಾಜಸ್ಥಾನದಲ್ಲೂ ಬೆಂಬಲ ವ್ಯಕ್ತವಾಗಿದ್ದು, ಪ್ರತಿಭಟನೆಯಲ್ಲಿ ಖುದ್ದು ಸಾರಿಗೆ ಸಚಿವ ಪ್ರತಾಪ್ ಸಿಂಗ್ ಕಾಚರ್ವ್ಯಾಸ್ ಪಾಲ್ಗೊಂಡಿದ್ದರು. ರೈತರು ಪ್ರತಿಭಟಿಸ್ತಾ ಇದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಸಚಿವ ಪ್ರತಾಪ್ ಟ್ರ್ಯಾಕ್ಟರ್ ಚಲಾಯಿಸಿದ್ರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ರೈತ ಸಂಘಟನೆಗಳ ನಾಯಕರು ಪಾಲ್ಗೊಂಡಿದ್ದರು.